ಅಯ್ಯಪ್ಪಗಿರಿಯಲ್ಲಿ ವರ್ಷ ಪೂರ್ತಿ ಅಲ್ಲಿ ಪೂಜೆ ನಡೆಯುವ ಹಾಗೆ ಮಾಸಿಕ ಪೂಜೆಯನ್ನು ಇಲ್ಲಿ ಸಹ ಈ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಈ ದಿನ ಕೇಸರಹಟ್ಟಿ ಗ್ರಾಮದ ಭಕ್ತರಿಂದ ಮಾಸಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಇದೆ. ಈ ರೀತಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಸಪೋರ್ಟ್ ಕೊಟ್ಟಲ್ಲಿ ಮುಂದೆ ಇನ್ನೂ ಅಭಿವೃದ್ಧಿಯಾಗಿ ಅಯ್ಯಪ್ಪನ ಒಂದು ಆಶೀರ್ವಾದದಿಂದ ಶಬರಿಮಲೆಯಲ್ಲಿ ನಡೀತಕ್ಕಂಥ ಪೂಜೆ ಇಲ್ಲಿಯೂ ಸಹ ಅದ್ಧೂರಿಯಾಗಿ ನಡೆಯಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಗಂಗಾವತಿ ನಗರದ ಅಯ್ಯಪ್ಪಗಿರಿಯ ಮಹಾಸನ್ನಿಧಾನದಲ್ಲಿ ನಮ್ಮ ಗಂಗಾವತಿಯ ಭಾಗದಲ್ಲಿಯ ಕೆಸರಟ್ಟಿ ಗ್ರಾಮದ ಹಾಗೂ ಅದರ ಸುತ್ತಮುತ್ತಲಿನ ಮಲ್ಕನಮರಡಿ ಇರ್ಬೋದು, ಅರಳಹಳ್ಳಿ ಇರ್ಬೋದು, ಹಾಗೂ ಕೇಸಕ್ಕೆ ಅಂಚಿನಾಳ ಹಾಗೂ ಮರುಕುಂಬಿ ಎಲ್ಲ ಬಳಗವನ್ನು ಕೂರಿಸಿಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ಕರೆಸಿಕೊಂಡು ನಮ್ಮ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಧರ್ಮ ಪ್ರೇಮಿಗಳಾದ ಶ್ರೀಮಾನ್ ಮಂಜುನಾಥ್ ಸಾವ್ಕಾರ್ ಗದ್ದಡ್ಕಿ ಇವರು ಕೂಡ ಏನೆಲ್ಲ ಗೆಳೆಯರ ಬಳಗ, ಮಿತ್ರ ಮಂಡಳಿ, ಅಯ್ಯಪ್ಪನ ಎಲ್ಲ ಒಂದು ಬಳಗದವ್ರನ್ನ ಕಟ್ಟಿಕೊಂಡು ನಮ್ಮ ಸನ್ಮಾನ್ಯರಾಗಿರುವಂಥ ತಾಯಪ್ಪ ಇವರ ಒಂದು ಕೇಂದ್ರ ತಾಯಿ ಬೇರಿದ್ದಂಗೆ ತಾಯಪ್ಪನವರು ತಾಯಿ ಬೇರಾಗಿ ಎಲ್ಲ ಬಳಗವನ್ನು ಕೂಡಿಕೊಂಡು ಅದಕ್ಕೆ ತಾವು ಸ್ವಾಮಿ ಶರಣರ ಆಶೀರ್ವಾದ ಮತ್ತು ಎಲ್ಲರ ಸಹಕಾರದಿಂದ ಈ ಒಂದು ಅಯ್ಯಪ್ಪಗಿರಿಯ ಅಯ್ಯಪ್ಪನ ಸನ್ನಿಧಾನದಲ್ಲಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ನಡೆದಂಥ ಎಲ್ಲ ಕಾರ್ಯಗಳನ್ನು ಮಾಸಪೂಜೆ ಇತ್ಯಾದಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದಕ್ಕೆಲ್ಲ ಭಕ್ತರ ಸಹಕಾರ ಐತೆ, ಎಲ್ಲ ದಾನಿಗಳ ತ್ಯಾಗಿಗಳ ಒಂದು ಇದೆ. ಆದ್ದರಿಂದ ಅನ್ನ ಸಂತರ್ಪಣೆ ಪ್ರತಿ ಮಾಸ ಪೂಜೆ ನಡೀತಾ ಇದ್ದು ಇದಕ್ಕೆ ಎಲ್ಲ ಭಕ್ತರು ಕೈ ಜೋಡಿಸಿದ್ರೆ ಅಲ್ಲಿರುವಂಥ ಅಯ್ಯಪ್ಪ ಸ್ವಾಮಿಯ ಆ ಎಲ್ಲ ಪೂಜೆ ಪುರಸ್ಕಾರ ದಾಸೋಹ ಇಲ್ಲಿ ನಡೀತೈತೆ. ಇದಕ್ಕೆಲ್ಲರ ಸಹಾಯ ಸಹಕಾರ ಇರಬೇಕು. ಅಯ್ಯಪ್ಪನ ಆಶೀರ್ವಾದ ಈಗ ಸೇವಾ ಮಾಡಿದಂಥ ಕೇಸರಟ್ಟಿ ಮಂಡಲದ ಎಲ್ಲ ಗ್ರಾಮಗಳಿಗೂ ನಮ್ಮ ಗಂಗಾವತಿ ನಗರಕ್ಕೂ ಇಡೀ ನಾಡಿಗೂ ಅಯ್ಯಪ್ಪ ಸ್ವಾಮಿ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಾದಿಗಳನ್ನು ಎಲ್ಲ ಶರಣ ಸಂತರು ಕೊಟ್ಟು ಕಾಪಾಡಲಿ ಅಂತ ನನ್ನ ಎರಡು ಮಾತುಗಳು. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಇಲ್ಲಿ ಪ್ರಧಾನವಾಗಿ ನಾವು ನೆನೆಸಬೇಕಾದಂಥ ವ್ಯಕ್ತಿ ಸ್ವಾಮಿ ಈ ಕ್ಷೇತ್ರದಲ್ಲಿ ಹರಿಹರಾತ್ಮಜ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆ ಹಂಪಿ ಪೀಠಾಧಿಪತಿಗಳಾದಂಥ ವಿದ್ಯಾರಣ್ಯ ಯತೀಂದ್ರರು ಅವರ ಒಂದು ಆಜ್ಞೆಯ ಮೇರೆಗೆ ಈ ಮಾಸ ಪೂಜಾ ಕಾರ್ಯಕ್ರಮವನ್ನು ಶುಭ ಸಂಕಲ್ಪದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಪ್ರಧಾನವಾಗಿ ಮಾರ್ಗದರ್ಶಕರಾಗಿ ದೇಸಾಯಿ ಕ್ಯಾಂಪ್ ಬಟ್ಟೆ ಅಂಗಡಿಯವರಾದಂಥ TVS ಮಲ್ಲಿಕಾರ್ಜುನರಾವ್ ಅವರ ಸಂಕಲ್ಪ ಹಾಗೂ ಎಲ್ಲ ಅಯ್ಯಪ್ಪ ಭಕ್ತ ಮಂಡಳಿಯ ಯಾವುದೇ ಹಳ್ಳಿಗೆ ಹೋಗಲಿ ಎಲ್ಲರೂ ಪ್ರೀತಿಯಿಂದ ಕರೆದು ಸ್ವಾಮಿಯ ಸೇವೆ ಮಾಡೋದಕ್ಕೆ ನಮಗೆ ಯಾವ ಅಭ್ಯಂತರವಿಲ್ಲ, ನಾವೆಲ್ಲರೂ ಬರ್ತೀವಿ ಅಂತೇಳಿ ಎಲ್ಲರೂ ಪೂರ್ಣ ತುಂಬು ಹೃದಯದಿಂದ ಮುಂದಕ್ಕೆ ಬಂದಿದ್ದಾರೆ. ಈ ಮಾಸಪೂಜಾ ಕಾರ್ಯಕ್ರಮ ಇದು ಕೇವಲ ಮಾಸಪೂಜೆ ಅಲ್ಲ, ಇದು ಮಹಾಪೂಜೆಯಾಗಿ ಪರಿವರ್ತನೆ ಆಗುವಂಥ ದಿನ ಬರ್ತಾ ಇದೆ. ಈ ಮುಂದೆ ಜನವರಿ ತಿಂಗಳ 31 ಇದು ಮಹಾಪೂಜೆಯಾಗಿ ಪರಿಣಮಿಸ್ತಾ ಇದೆ. 3 ಹೊತ್ತು ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು, ಪೂಜೆ. ಮೊನ್ನೆ ಒಬ್ಬರು ಗಂಗಾವತಿಯಲ್ಲಿ ಒಬ್ಬರು ಗುರುಸ್ವಾಮಿ ಅವರು ಹೊಸಳ್ಳಿ ಶಂಕರಗೌಡರು ತಮ್ಮವರು ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸ್ವಾಮಿ ನಾವು ಮಾಡ್ತೀವಿ ಪೂಜೆ ಗಿರಿಯಲ್ಲಿ ಅಂತ ಹೇಳಿದರೆ, ನಾನು ಹೇಳಿದೆ ಸ್ವಾಮಿ ನೀವು ಪ್ರತಿ ಮಾಸ ಪೂಜೆ ಮುಗಿದ ನಂತರ ಸಾಯಂಕಾಲ ಹೊತ್ತಿನಲ್ಲಿ ಪಡಿಪೂಜೆಯನ್ನು ಆರಂಭಿಸೋದಕ್ಕೆ ನೀವು ಶ್ರೀಕಾರ ಹಾಕ್ರಿ. ಅದನ್ನು ಇನ್ನೂ ವಿಜೃಂಭಣೆಯಿಂದ ತಗೊಂಡು ಹೋಗೋದಕ್ಕೆ ಮುಂದೆ ಅನುಕೂಲ ಆಗ್ತತೆ. ಅದಕ್ಕೂ ಸೇವಾಕರ್ತರು ಮುಂದೆ ಬರ್ತಾರೆ. ನೀವು ಏನು ಕೈಲಾಗ್ತದೆ ನೀವು ಮಾಡಿರಿ. ಉಳುಕಿದ್ದು ಸೇವಾಕರ್ತರಿದ್ದಾರೆ, ಭಕ್ತ ಮಂಡಳಿ ಇದೆ. ಎಲ್ಲರೂ ಸೇರಿ ಬೆಳಗ್ಗೆ ಗಣಪತಿ ಹೋಮ, ಅಲ್ಪಾಹಾರ, ನಂತರ ಶ್ರೀ ಲಕ್ಷ್ಮೀ ಗಣಪತಿ ಹೋಮ, ತದನಂತರ ಈ ಒಂದು ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಸಾಮೂಹಿಕವಾಗಿ ಇಡೀ ಭಕ್ತ ಮಂಡಳಿ ಕೈಯಿಂದ ಮಾಡಿಸುವಂಥ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ ಅವರಿಗೆ. ಅದಾದ ನಂತರ ಮಹಾಮಂಗಳಾರತಿ, ಅನ್ನಪ್ರಸಾದ, ಈ ರೀತಿದು 2ನೇ ಹೊತ್ತಿನ ಪೂಜೆ. ಆದರೆ 3ನೇ ಹೊತ್ತಿಂದು ಸಾಯಂಕಾಲ ಪಡಿಪೂಜಾ ಕಾರ್ಯಕ್ರಮ ಮತ್ತು ಭಜನೆ, ನಂತರ ಅಲ್ಪಾಹಾರದ ವ್ಯವಸ್ಥೆಗೆ ಶ್ರೀಕಾರ ಹಾಕುವ ಒಂದು ಸಂಕಲ್ಪವನ್ನು ಹೊಂದಿದ್ದಾರೆ. ಈ ಎಲ್ಲ ಸಂಕಲ್ಪಕ್ಕೆ ಕಾರಣೀಭೂತರು ವಿದ್ಯಾರಣ್ಯ ಯತೀಂದ್ರೋಭ್ಯೋ ನಮಃ ಅಂದರೆ ತಪ್ಪಾಗಲಿಕ್ಕಿಲ್ಲ.
ನಮ್ಮ ಭಾಗ ಈ ಶರಣರ ನಾಡಿದು. ಈ ಶರಣರ ನಾಡಿನಲ್ಲಿ ಯಾವುದೇ ಸಂಕಲ್ಪಕ್ಕೂ ಕೂಡ ಮಹಾಬಲ ಬರೋದಂದರೆ ಇದು ಅನ್ನದಾನ ಪ್ರಭುವಾದ ಅಯ್ಯಪ್ಪನ ಕ್ಷೇತ್ರದಲ್ಲಿ ನಾವು ಯಾವುದೇ ಮಠಕ್ಕೆ ಹೋಗಲಿ ಪ್ರಸಾದ ಮಾಡ್ರಪ್ಪ ಅಂತ ಹೇಳ್ತಾರೆ ಹೊರತು ಬೇರೆ ಏನು ಕೇಳೋದಿಲ್ಲ ಅವರು. ಅದು ಏನೇ ಪ್ರಸಾದ ಇರಲಿ ಅಮೃತ ತುಲ್ಯವಾಗಿರ್ತತೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಅನ್ನದಾನ ಮಾಡುವಂಥ ಒಂದು ಇದು ತಿಂಗಳ ನಡೀತಾ ಇದೆ. ಇನ್ನು ಮುಂದಿನ ವರ್ಷಲಿದ್ದ ಅದು ವಾರ ಪ್ರಸಾದದ ವ್ಯವಸ್ಥೆ ಕೂಡ ಶ್ರೀಕಾರ ಹಾಕುವುದಕ್ಕೆ ಭಕ್ತಾದಿಗಳು ಸಿದ್ಧವಾಗಿದ್ದಾರೆ. ಸ್ವಾಮಿ ಇವೆಲ್ಲ ಕಾರ್ಯಕ್ರಮಕ್ಕೆ ಸೇವಾಕರ್ತರನ್ನು ನೀವೆಲ್ಲರೂ ತುಂಬ ಹೃದಯದಿಂದ ಆಶೀರ್ವದಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ ವಿನಂತಿ. ಈ ದಿನ ಕೆಸರಟ್ಟಿ ಗ್ರಾಮದವರು ಈ ವರ್ಷ 3ನೇ ವರ್ಷ ಅವರು ಈ ಮಾಸ ಪೂಜಾ ಕಾರ್ಯಕ್ರಮ ಅನ್ನದಾನ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅವರು ನಾವು ಕೇಳ್ಕೊಂಡಿದ್ವಿ, ಸ್ವಾಮಿ ಇದು ಉಳಿದ ಹಳ್ಳಿಯವ್ರನ್ನ ಎಲ್ಲರನ್ನೂ ಕೂಡಿಸಿದ್ರೆ ನಾಳೆ ಜನವರಿ 31ಕ್ಕಿರುವಂಥ ವಿಶೇಷ ಕಾರ್ಯಕ್ರಮ ದ್ವಾದಶ ವಾರ್ಷಿಕೋತ್ಸವ. ಆ ದ್ವಾದಶ ವಾರ್ಷಿಕೋತ್ಸವದಲ್ಲಿ ವಿಶೇಷ ಹೋಮ ಹವನ ಪೂಜಾದಿ ಕೈಂಕರ್ಯಗಳು, ಸಹಸ್ರ ಕಲಶಾಭಿಷೇಕ, ಮಹಾ ಕುಂಭಾಭಿಷೇಕ, ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಸಮಿತಿಯಲ್ಲಿ ಚರ್ಚಿಸಿ ಅದಕ್ಕೆ ಅದು 3 ದಿವಸ ಕಾರ್ಯಕ್ರಮನ ಎಷ್ಟು ಎಂಬುದು ನಿರ್ಣಯ ಮಾಡಿ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಈ ಪತ್ರಿಕಾ ಮುಖಾಂತರವಾಗಿ ತಿಳಿಸ್ತೀವಿ. ದಯವಿಟ್ಟು ಎಲ್ಲರ ಸಹಕಾರ ಸಹಯೋಗದಿಂದ ಇದು ಮಾತ್ರ ನಡೀತದೆ. ಯಾರೋ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಆ ಸ್ವಾಮಿ ಯಾರ ಕಡ್ಲಿದ್ದ ಏನು ಮಾಡಿಸ್ಕೋಬೇಕು ಅದು ಮಾಡಿಸ್ಕೊಂತ ಕೇವಲ ಯಾರೇ ಇರಲಿ ತುಂಬು ಹೃದಯದಿಂದ ಮಾಡಿದರೆ ಅದು ಸಫಲೀಕೃತವಾಗ್ತದೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಈ ದಿನದ ಒಂದು ಮಾಸ ಪೂಜಾ ಕಾರ್ಯಕ್ರಮ ಕೆಸರಟ್ಟಿ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿ, ಮಲಕನಮರಡಿ ಅಯ್ಯಪ್ಪ ಭಕ್ತ ಮಂಡಳಿ, ಅರಳಹಳ್ಳಿ ಅಯ್ಯಪ್ಪ ಭಕ್ತ ಮಂಡಳಿ, ಮರಕುಂಬಿ ಅಯ್ಯಪ್ಪ ಭಕ್ತ ಮಂಡಳಿ ಹಾಗೂ ಕೇಸಕ್ಕೆ ಹಂಚಿನಾಳ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿ ಅವರು ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಸ್ವಾಮಿ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತಹ ಶಕ್ತಿ ಮತ್ತು ಮುಂದಿನ ಜನವರಿ 31ರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಂಘಟಿತರಾಗಿ ಒಂದು ಈ ಸನಾತನ ಧರ್ಮ ಉಳಿಸೋದರಲ್ಲಿ ತಮ್ಮ ಪಾತ್ರೆಯನ್ನು ಅವರು ಪಾಲನೆ ಮಾಡಬೇಕು. ನಾವು ಧರ್ಮ ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಹತ್ವ ಬರ್ತತೆ. ನಮ್ಮ ಜೋಬ್ನಲ್ಲಿ ಎಷ್ಟು ಸುಂದರವಾದಂಥ ಫೋನ್ ಇರಲಿ ಅದು ಕೆಲಸ ಮಾಡೋದಿಲ್ಲ. ಸಿಮ್ ಆಕ್ಟಿವೇಟ್ ಆಗಬೇಕು. ನಾವು ಧರ್ಮ ಆಚರಣೆ ಮಾಡೋದಂದ್ರೆ ನಮ್ಮ ಸಿಮ್ ಆಕ್ಟಿವೇಟ್ ಆದಂಗೆ. ಆ ರೀತಿ ನಾವು ಆಚರಣೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಅಸ್ತ್ರಶಸ್ತ್ರಗಳಿಂದ ನಾವು ಸಾಧ್ಯ ಇಲ್ಲ. ಇದು ಕೇವಲ ಧರ್ಮಾಚರಣೆಯಿಂದ ಮಾತ್ರ ಸಾಧ್ಯ. ದಯವಿಟ್ಟು ಈ ಧರ್ಮಶಾಸ್ತ್ರ ಗುಡಿಗೆ ನಿಮ್ಮೆಲ್ಲರ ಸಹಕಾರ ಸಹಯೋಗಕ್ಕಾಗಿ ನಾವು ಶುಭ ಸಂಕಲ್ಪದೊಂದಿಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಈ ಅಯ್ಯಪ್ಪ ದೇವಸ್ಥಾನ ನಿಜವಾಗಲೂ ಇವತ್ತು ಇಷ್ಟು ವಿಜೃಂಭಣೆಯಾಗಿ ನಡೀತಾ ಇದೆ ಅಂದರೆ ಇದಕ್ಕೆ ಕಾರ್ಯಕರ್ತರು ಮತ್ತು ಎಲ್ಲ ಭಕ್ತರು ಬಹಳ ಸಹಕಾರದಿಂದ ನಡೀತಾ ಇದೆ. ಈಗ ಕೆಲವು ದಿವಸದ ಕೆಳಗೆ ಏನಪ್ಪ ಯಾರು ಬರ್ತಾ ಇಲ್ಲ, ಏನು ಕಡಿಮೆ ಹೆಂಗೆ ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋ ಎಲ್ಲರಿಗೂ ಒಂದು ಚಿಂತೆ ಇತ್ತು. ಅಂಥದ್ದು ಈ ಕಾರ್ಯಕಾರಿ ಮಂಡಳಿ ಆಗಲಿ ಭಕ್ತರಾಗಲಿ ಎಲ್ಲರೂ ಸೇರಿಕೊಂಡು ಇದನ್ನು ಹಿಂಗೆ ಬಿಡಬಾರ್ದು ಅಂಥೇಳಿ ಪ್ರತಿ ತಿಂಗಳ ಮಾಸ ಪೂಜೆ ಅಂತ ಮಾಡಿ ಎಲ್ಲ ಭಕ್ತರಿಂದ ಅನ್ನದಾಸೋಹ ಎಲ್ಲ ಇಟ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ಎಲ್ಲ ಇದನ್ನು ಭಾಳ ಅಭಿವೃದ್ಧಿ ನಡೆಸ್ತಿದ್ದಾರೆ. ಇದು ಇದೇ ರೀತಿ ಎಲ್ಲರೂ ಈಗ ಅವ್ರು ಹೇಳಿದಂಗೆ ತಿಂಗಳಾಯಿತು, ನೆಕ್ಸ್ಟ್ ವಾರದ ಊಟದ್ದು ಮಾಡಬೇಕಂತ ಏನೋ ಯೋಚಿಸ್ತಾರಲ್ಲ, ಭಾಳ ಒಳ್ಳೆಯದದು. ಅದಕ್ಕೆ ನಮ್ಮ ಕಡೆಯಿಂದನೂ ಏನಾದರೂ ಸಹಕಾರ ಬೇಕಾದರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಮತ್ತು ಈ ದೇವ್ರ ನಂಬಿಕೆಯವರು ಭಾಳ ಮಂದಿ ಭಾಳ ಚೆನ್ನಾಗಿದ್ದಾರೆ, ಅದು ಮಾತ್ರ ನಾನು ಹೇಳಬಲ್ಲೆ. ಎಲ್ಲರಿಗೂ ನನಗಿಲ್ಲಿ కరదు ನಾನು మాట్లాడడానికి అవకాశం ఉన్నందుకు ಎಲ್ಲರಿಗೂ నమస్కారం. ఇంకా ముందుకు బాగా నడవాలని కోరుకుంటుంది. ఆ స్వామిని దర్శించి ఇది జనవరి వచ్చేటప్పటికి అందరూ కూడా కలిసి బాగా ఇంప్రూవ్ చేయాలని ఆ భగవంతుడికి నేను ప్రార్థన చేసుకుంటూ ఇంకా అందరూ కూడా తలో ఒక మాట సహకారం చేయాలి. ఇది ఇట్లాగే ఉండకూడదు. బాగా మన శబరిమల్లి ఎట్లా ఉంటుందో అట్లా ఉన్నది నడుస్తుంది కూడా, నడిపించాలి అందరూ కలిసి భక్త మండలి అందరూ కూడా. ಎಲ್ಲ ಪ್ರತಿ
ದಿವಸನೂ ಪಾರಾಯಣ ಮಾಡಿಸಿದ್ದಾರೆ, ಪ್ರತಿ ವಾರನೂ ಮಾಡಿಸಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ದೇವಸ್ಥಾನ ಅಭಿವೃದ್ಧಿಗೆ ಅವರು ಹೆಂಗೆ ಸಹಕಾರ ಕೊಡ್ತಾ ಇದ್ದಾರೋ ಅದೇ ರೀತಿ ಇಲ್ಲಿನೂ ಅವರು ಸಹಕಾರ ಕೊಡ್ತಾರೆ. ಅವರ ಮಾತಿನಿಂದ ಒಂದು 2 ಹಿತವಚನಗಳನ್ನು ಹೇಳಬೇಕಾಗಿ ವಿನಂತಿ. ಇವರು ಬರೇ ಗುಡ್ಡ ಇದು. ಈ ಗುಡ್ಡದಲ್ಲಿ ಯಾರೋ ಬರ ಸಾಧ್ಯವಿಲ್ಲ ಅಂತ ಗುಡ್ಡದಲ್ಲಿ ಎಲ್ಲರೂ ಕಲಿತು ಇಡೀ ನಮ್ಮ ಗಂಗಾವತಿ ತಾಲೂಕಿನಾಗ ಒಂದು ಊರಂತಲ್ಲ ಎಲ್ಲರೂ ಕಲಿತು ಈ ಪ್ರಮಾಣಕ್ಕೆ ತಂದಾರ. ಇಲ್ಲಿವರೆಗೆ ಇವರು ಚೆನ್ನಾಗಿ ನಡೆಸ್ಕೊಂತ ಹೋಗ್ತಾ ಇದ್ದಾರೆ. ಮುಂದೆ ಕೂಡ ಇದೇ ರೀತಿ ಅಭಿವೃದ್ಧಿ ಆಗಬೇಕಂತ ನಮ್ಮ ಆಕಾಂಕ್ಷೆ.